ಶ್ರೀಹರಿ ಕೊಡೆ ಅವ್ರನ್ನ ಯಜಮಾನ್ರು ಅಂತಾನೆ ಕರೀತಾ ಇದ್ರಲ್ವಾ ಸರ್? ಅಂದ್ರೆ ಅದು ಮನೆತನದಲ್ಲಿ ಎಲ್ಲರನ್ನೂ ಆ ಥರ ಕರೀತಾ ಇದ್ರ, ಅದು ಅವ್ರೊಬ್ಬರನ್ನ ಸ್ಪೆಸಿಫೈ ಮಾಡಿ ಆ ಥರ ಕರೀತಾ ಇದ್ರ? ಇಲ್ಲ, ನಾನು ಅವರಲ್ಲಿ ಇರುವಾಗ ನನಗೂ ಯಜಮಾನ್ ಅಂತಾನೆ ಕರಿತಾ ಇದ್ದೆ. ಓಕೆ. ನಾನು ಅವರು ಮಾರ್ಕೆಟಿಂಗ್ನಲ್ಲಿ ನಾನು ಇದ್ದಾಗ ಅವರು ಅವಾಗ ನಮಗೂ ಏನು ಮಾಡ್ತಾಯಿದ್ರು ಅಂದರೆ, ನಮಗೂ ಅವ್ರು ಏನಾದರೂ ನನಗೆ ಕರಿಬೇಕಾದ್ರೂ ಯಜಮಾನ್ ಕರಿಯಪ್ಪ ಅಂತ ಹೇಳೋದು. ಇಟ್ಸ್ ಅ ಮಾರ್ಕ್ ಆಫ್ ರೆಸ್ಪೆಕ್ಟ್ ಆ್ಯಂಡ್ ಐ ಆಮ್ ಆನರ್ಡ್ ಫಾರ್ ದ್ಯಾಟ್, ಇಲ್ಲ ಅಂತಲ್ಲ. ಆ್ಯಂಡ್ ವಿ ಹ್ಯಾವ್ ದಟ್ ಟ್ರೆಡಿಷನ್. ಬಟ್ ಮನೆತನದಲ್ಲಿ ನಮ್ಮದು ಒಂದು ಏನಂತ ಹೇಳಿದ್ರೆ, ಅವ್ರ ಮನೆ ಅಳಿಯ ಅಂತ ಹೇಳಿದ್ಮೇಲೆ ಅದು ಯಾರೇ ಆಗಿರ್ಬೋದು, ನಮ್ಮಲ್ಲಿ ಒಂದು ಸಿನಾನಿಮಮ್, ಒಂದು ಕೋಡ್ ವರ್ಡ್ ಅಂತ ಸಾವುಜಿ ಅಂತ ನಾವು ಹೇಳ್ತೀವಿ. ದಟ್ ಈಸ್ ಅದಕ್ಕೆ ಅಳಿಯ ಅಂತ. ಸಾವುಜಿ ಅನ್ನೋ ಇನ್ನೊಂದು ಅರ್ಥ ಅಂತ ಹೇಳಿದ್ರೆ ಗೆಸ್ಟ್ ಅಂತ. ಅದು ಯಾರಾದರೂ ಆಚೆ ಊರುಗಳಿಂದ ಬಂದರೆ ಎಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸಾವುಜಿ ಅಂತ ನಾವು ರೆಸ್ಪೆಕ್ಟ್ ಕೊಟ್ಟು ಕರಿತೀವಿ. ಅಳಿಯ ಏನಂತ ಹೇಳಿದ್ರೆ ಪ್ರೀತಿಯಿಂದ ಸಾವುಜಿ ಅಂತ ಕರಿತೀವಿ. ಬಟ್ ಅದು ಯಾರೇ ಆಗಲಿ, ಎಷ್ಟೇ ದೊಡ್ಡವರಾಗಲಿ, ಎಷ್ಟೇ ಚಿಕ್ಕವರಾಗಿರಲಿ, ದಟ್ ನೇಮ್, ದಟ್ ಸಿನಾನಿಮಮ್ ಗೋಸ್ ವಿತ್ ಎನಿ ಯಾರೇ ನಮ್ಮ ಕಮ್ಯುನಿಟಿನಲ್ಲಿ ಅಳಿಯ ಇದ್ದರೆ ಆ ಸಾವುಜಿ ಅಂತ ಟರ್ಮಿನಾಲಜಿ ಬಂದೇ ಬರ್ತದೆ. ಅದು ಒಂದು ಗೌರವದ ಪದ. ಓಕೆ ಸರ್, ಈಗ ಲಿಕ್ಕರ್ ಪ್ರಪಂಚ ನೋಡಿದಾಗ, ಕೆಲಸ ಮಾಡ್ತಾ ಇದ್ದಂಥ ಜನಸಂಖ್ಯೆ ನೋಡಿದಾಗ 14,000ನೋ 15,000 ಜನನೋ ಕೆಲಸ ಮಾಡ್ತಾ ಇದ್ದಿದ್ದು, ಒಂದು ದೊಡ್ಡ ಟೀಮ್ ಅಂತ ಹೇಳಿ ಕೆಲಸ ಮಾಡ್ತಿದ್ದು ಅಂತ. ಸೊ ಈಗ ಪ್ರೆಸೆಂಟ್ ಖೋಡೆ ಅಂದರೆ ಲಿಕ್ಕರ್ ವರ್ಲ್ಡಲ್ಲಿ ಅದರ ಅಸ್ತಿತ್ವ ಏನು ಮಾಡ್ತಿದೆ ಸರ್? ನೋಡಿ, ನಾನು ಲಿಕ್ಕರ್ ವರ್ಲ್ಡ್ನಲ್ಲಿ ನನಗೆ ಅಷ್ಟು ಕಾಂಟ್ಯಾಕ್ಟು, ಅವ್ರ ಸಂಪರ್ಕ ಇರಲಿಲ್ಲ. ಅದು ದಟ್ ಈಸ್ ಔಟ್ ಆಫ್ ಮೈ ಸಬ್ಜೆಕ್ಟ್ ಐಡಿಯಾಲಜಿ. ಬಟ್ ಆ ಲಿಕ್ಕರ್ನಲ್ಲಿ ಏನಂತ ಹೇಳಿದ್ರೆ, ಅವರು ಈ ಒನ್ ಥಿಂಗ್ ಐ ಕ್ಯಾನ್ ಸೇ, ಅವರು ಇಷ್ಟು ಜನ ಕೆಲಸ ಮಾಡ್ತಾಯಿದ್ರು ಅಂತ ಅದಕ್ಕೆ ಒಂದು ಕಾರಣ ಇದೆ. ಹರಿಕೊಡೆ ಅವರು ಮನಸ್ಸಿನಲ್ಲಿ ಒಂದು ಯಾವಾಗಲೂ ಒಂದು ಏನಿತ್ತು ಅಂತ ಹೇಳಿದ್ರೆ, ಯಾರೇ ಒಬ್ಬರು ಆರ್ಥಿಕವಾಗಿ ಬಡವರು ಇರ್ತಾರೆ, ಅವ್ರಿಗೆ ಏನು ನಾವು ಸಹಾಯ ಮಾಡೋಕ್ಕಾಗತ್ತೆ, ಯಾವ ರೀತಿ ನಾವು ಸಹಾಯ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ದೃಷ್ಟಿಯಿಂದ ಏನಾಗ್ತಾಯಿತ್ತು ಅಂದರೆ, ಮೊದಲು ಆ ಮ್ಯಾನ್ಯುಯಲ್ ಫಿಲ್ಲಿಂಗ್ ಅಂತ ಬರ್ತಾಯಿತ್ತು. ಆ ಮ್ಯಾನ್ಯುಯಲ್ ಫಿಲ್ಲಿಂಗ್ನಲ್ಲಿ ಬರ್ತಾ ಇರುವಾಗ ಊರು ಹಳ್ಳಿಯಿಂದ ಜನ ಬಂದುಬಿಟ್ಟು ಕೆಲಸ ಮಾಡ್ತಾಯಿದ್ರು. ಅವ್ರ ಜೀವನ ನಡೀತದೆ ಅಂತ ಅವ್ರಿಗೆ ಅದು ಖುಷಿ ಹೊಂದಿತ್ತು, ಅವ್ರ ಮನೆತನ ನಡೀತದೆ ಅಂತ. ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರಿಗೂ ಅವ್ರಿಗೆ ಏನೇ ಸಮಸ್ಯೆ, ಏನೇ ಕಷ್ಟ ಇದ್ರೂ ಇಮಿಡಿಯೇಟಾಗಿ ಅವ್ರಿಗೆ ಕರೆದುಬಿಟ್ಟು ಆ ಪರಿಹಾರ ಮಾಡಿಬಿಟ್ಟು ಅವ್ರಿಗೆ ಏನು ಸೂಕ್ತ ಪರಿಹಾರ ಮಾಡಬೇಕು, ಇಲ್ಲ ಏನು ಸಹಾಯ ಮಾಡಬೇಕು ಅದು ಮಾಡ್ತಾಯಿದ್ರು. ಓಕೆ, ಅಂದರೆ ನೀವು ಹೇಳ್ತಾ ಇರೋದು ನೋಡಿದ್ರೆ ಸರ್, ಅಂದರೆ ಒಟ್ಟು ಮನೆಯಲ್ಲಿ ಎಲ್ಲರ ಮನಸ್ಥಿತಿನೂ ಅದೇ ಇತ್ತು ಅಂತ. ಅಂದರೆ ನಿಮ್ಮ ಸಮುದಾಯದ್ದೂ ಸೇವಾ ಮನೋಭಾವನೆ ಜಾಸ್ತಿ ಅಂತ. ಅಂದರೆ ನಾವು ಯಾರಿಗೆ ಕಷ್ಟ ಇದೆ ಅಂತ ಹೇಳಿದಾಗ ಖಂಡಿತ ನಮ್ಮ ಕೈಲಾದದ್ದು ಸಹಾಯ ಮಾಡಬೇಕು ಅನ್ನೋವಂಥ ಮೈಂಡ್ಸೆಟ್ ಎಲ್ಲರಲ್ಲೂ ಇತ್ತು. ಸೊ ಅದು ಇವರು ಪಬ್ಲಿಕ್ ಫಿಗರ್ ಆಗಿದ್ದರಿಂದ ಸ್ವಲ್ಪ ಇನ್ನೂ ಜಾಸ್ತಿ ಗೊತ್ತಾಗ್ತಾ ಇತ್ತು ಅನ್ನೋದು. ಜೊತೆಗೆ ನೀವು ಹೇಳ್ದಂಗೆ ಕೆಲಸಗಾರರದು ಅಂತ ಹೇಳಿದಾಗ ನನಗೆ ಹೆಚ್ಚು ಗೊತ್ತಿಲ್ಲ ಅಂತ ಹೇಳಿದ್ರಿ. ನಾವು ಪರ್ಸ್ನಲಿ ಗಮನಿಸಿದಾಗ ಸರ್, ಅವರು ಸಮಾಜಮುಖಿಯಾಗಿ ಕೆಲಸಗಳನ್ನು ಏನು ತೊಡಗಿಸ್ಕೊಳ್ತಾರಲ್ಲ. ಈಗ ನಮಗೆ ನಮ್ಮ ಮನೆಯಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ಹೊರಗಡೆಯಿಂದ ಟ್ಯಾಂಕರ್ ತರಿಸ್ತೀವಿ, ನಮ್ಮ ಮನೆಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಳ್ತೀವಿ. ಆದರೆ ಇಡೀ ರಸ್ತೆಯಲ್ಲಿ ನೀರು ಬರ್ತಾ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ನಾನು ಹೋಗಿ ಎಲ್ಲರ ಮನೆಗೂ ಟ್ಯಾಂಕರ್ ತರ್ಸೋಕ್ಕಾಗತ್ತಾ, ನೀರು ಹಾಕ್ಸೋಕ್ಕಾಗತ್ತಾ ಅಂತ ನಾವು ಯೋಚನೆ ಮಾಡ್ತೀವಿ. ಬಟ್ ಆದರೆ ಅವ್ರು ಯೋಚನೆ ಮಾಡಿದ ರೀತಿಯೇ ಬೇರೆ ಇತ್ತು. ಇಲ್ಲ, ಕೆರೆ ಕಟ್ಟೆಗಳನ್ನು ಕಟ್ಸೋದಿರ್ಬೋದು, ಅಥವಾ ಇದ್ದದ್ದನ್ನು ಪುನಶ್ಚೇತನ ಮಾಡಿಸೋದಿರ್ಬೋದು, ಅಂಥದ್ದು ಎಲ್ಲ ಆಲೋಚನೆ ಮಾಡಬೇಕಾದ್ರೆ ಆ ಒಂದು ಜರ್ನಿ ಏನಿದೆಯಲ್ಲ ಸರ್, ಆ ಜರ್ನಿಯ ಜೊತೆಗೆ ನೀವಿದ್ರಾ ಸರ್? ನೋಡಿ, ಕೆಲವು ಭಾಗದಲ್ಲಿ ನಾವು ಇರ್ತೀವಿ, ಕೆಲವು ಭಾಗದಲ್ಲಿ ನಾವು ಕೇಳ್ಕೊಂಡಿರ್ತೀವಿ, ಅವರ ಅನುಭವಗಳು ನಮಗೆ ತಿಳಿಸಿರ್ತಾರೆ, ಅದನ್ನು ಬರ್ತದೆ. ಒಂದು ಉದಾಹರಣೆ ನಾನು ಹೇಳ್ಬೋದು ಅಂತ ಹೇಳಿದ್ರೆ, ಅಲ್ಲಿ ಕೋನನ್ ಕುಂಟೆನಲ್ಲೇ ಈ ಕೆಲವೊಂದು ಮಸೀದಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಈ ಸಾವರೆಲ್ಲ ಹರಿ ಯಜಮಾನ್ರ ಹತ್ರ ಬರ್ತಾರೆ. ಅವರು ಸಹಾಯ ಮಾಡಿಬಿಟ್ಟು, ಧನ ಸಹಾಯ ಮಾಡಿ ಎಲ್ಲ ನಿಂತ್ಕೊಂಡು ಆ ಮಸೀದಿನೂ ಕಟ್ತಾರೆ. ಅವರು ಇವತ್ತು ಮಸೀದಿ ಇದೆ, ಅದು ಅವರು ಅನ್ಯೋನ್ಯವಾಗಿ ಸಂತೋಷವಾಗಿ ಇದ್ದಾರೆ. ಒಂದು ಸತಿ ಏನಾಯಿತು, ಹಿಂಗೆ ಯಾರೋ ಒಬ್ಬರು ಈ ವಿದೇಶದಿಂದ ಯಾರೋ ಒಬ್ಬರು ಬಂದಿದ್ದರು. ಅವರು ಹಿರಿಯರು ಬಂದುಬಿಟ್ಟು ಇಲ್ಲಿ ಒಂದು ಭಾಷಣ ಮಾಡ್ತಾ ಇರುವಾಗ ಅವರು ಒಂದು ಕೂಗಾಟ ಶುರು ಮಾಡಿದ್ರು. ಇದು ಮಸೀದಿ ಕಟ್ಟಿದವರು ನಮ್ಮ ಮುಸಲ್ಮಾನರಲ್ಲ, ಅದು ಅಲ್ಲ, ಹೀಗಲ್ಲ, ಇದಕ್ಕೆ ಕೆಡಿಸ್ಬೇಕು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವರು ಭಾಷಣದಲ್ಲಿ ಮಾತಾಡುವಾಗ ಅಲ್ಲಿ ಕೂತ್ಕೊಂಡಿರ್ತಕ್ಕಂಥ ಮುಸಲ್ಮಾನರು ಎಲ್ಲರೂ ಎದ್ದೋಗ್ಬಿಡ್ತಾರೆ. ಆಮೇಲೆ ಅಮ್ಮಲ್ಲ ಕೇಳ್ತಾನೆ, ಯಾಕೆ ಎಲ್ಲರೂ ಎದ್ದೋಗ್ಬಿಟ್ರು? ಇಲ್ಲ, ಇಲ್ಲಿ ನಾವು ಸಂತೋಷವಾಗಿದ್ದೀವಿ, ನಮ್ಮ ಯಜಮಾನರಿದ್ದಾರೆ, ಅವ್ರು ನಮಗೇನೇ ಕಷ್ಟ ಇದ್ದರೂ ಅವ್ರು ನಮ್ಗೆ ನಿಂತ್ಕೊಳ್ತಾರೆ,
ಇವ್ರು ನಿಮ್ಮ ಭಾಷಣ ಕೇಳ್ಬಿಟ್ಟು ನಾವು ಬಂದಿಲ್ಲ. ಮೈ ಗಾಡ್, ಅಂದ್ರೆ ನಿಜವಾಗ್ಲೂ ನೋಡಿ ಸರ್, ಅಂದ್ರೆ ಇಲ್ಲಿ ಯಾವುದಕ್ಕೋ ಸ್ವಾರ್ಥಕ್ಕೆ ಯಾರೋ ಹೇಗೋ ಬಳಸ್ಕೊಳ್ತಾರೆ. ಅದರಲ್ಲಿ ನಿಜವಾಗ್ಲೂ ಹರಿಕೋಡೆಯವ್ರ ವ್ಯಕ್ತಿತ್ವ ದೊಡ್ಡದು ಅಂತ ಅನ್ಸುತ್ತೆ. ಯಾಕಂದ್ರೆ ಬೇರೆ ಬೇರೆ ಧರ್ಮಗಳ ಸಾಮರಸ್ಯವನ್ನು ಬೆಸೆಯುವಂಥ ಕೆಲಸ ಮಾಡಿದ್ದು ನೀವು ಹೇಳಿದಾಗ ನನಗೆ ಅದೇ ನೆನಪಾಯಿತು ಸರ್. ಆವಲಹಳ್ಳಿ ಹತ್ರ ಅಂತಲ್ವಾ, ಅಂದರೆ ಹಿಂದೂಗಳೆಲ್ಲ ಸೇರಿ ಮಸೀದಿಯನ್ನು ನಿರ್ಮಾಣ ಮಾಡ್ತಾರೆ, ಮುಸಲ್ಮಾನರೆಲ್ಲ ಸೇರಿ ದೇವಸ್ಥಾನ ನಿರ್ಮಾಣ ಮಾಡುವಂಥದ್ದು ಒಂದು ದೊಡ್ಡ ಚಾಲೆಂಜಿಂಗ್ ಕೆಲಸ ಮಾಡಿಸಿದ್ರಂತಲ್ವಾ ಸರ್? ಮಾಡಿದ್ದಾರೆ. ಸ್ನೇಹಿತರೆ ನೋಡಿ, ನಾವಿವತ್ತೇನಂತ ಹೇಳಿದ್ರೆ ಯಾರನ್ನ ಬ್ಲೇಮ್ ಮಾಡಬೇಕು ಅಂತ ಗೊತ್ತಿಲ್ಲ. ಅಂದರೆ ರಾಜಕೀಯ ವ್ಯವಸ್ಥೆಯನ್ನು ಬ್ಲೇಮ್ ಮಾಡಬೇಕಾ, ಅಂದರೆ ಜಾತಿಯ ಆಧಾರವನ್ನು ಇಟ್ಕೊಂಡು ವೋಟ್ ಬ್ಯಾಂಕನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಬೇಕಾ, ಅಥವಾ ಇನ್ಯಾವುದಕ್ಕೋ ಆ ಅಸ್ತ್ರವನ್ನು ಬಳಸ್ತಾ ಇದ್ದಾರಾ ಗೊತ್ತಿಲ್ಲ. ಆದರೆ ಒಟ್ಟು ನಡೀತಾ ಇರೋದೇನಂತ ಹೇಳಿದ್ರೆ ಇವ್ರನ್ನ ಅವ್ರ ಮೇಲೆ ಎತ್ಕಟ್ಟೋದು, ಅವ್ರನ್ನ ಇವ್ರ ಮೇಲೆ ಎತ್ಕಟ್ಟೋದು, ಇದನ್ನು ಮಾಡಿ ಸಮಾಜದಲ್ಲಿರುವಂಥ ಅಂದರೆ ಸೌಮ್ಯವಾದಂಥ ಶಾಂತವಾದಂಥ ಸ್ವಭಾವವನ್ನು, ಪರಿಸ್ಥಿತಿಯನ್ನು ಹದಗೆಡಿಸ್ತಾ ಇರುವಂಥದ್ದು. ದಯವಿಟ್ಟು ಇನ್ನಾದ್ರೂ ಇಂಥ ಮನಸ್ಥಿತಿಗಳನ್ನು ನಾವು ನೋಡಿದಾಗ, ಅರೆ ನಾವು ಬೇರೆ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಸಣ್ಣದೇನಾದರೂ ಕೆಲಸ ಮಾಡಿ ಇಂಥ ಕೆಲಸಕ್ಕೆ ನಾವು ಶಕ್ತಿಯಾಗೋಣ ಅನ್ನೋದನ್ನು ಯೋಚನೆ ಮಾಡಬೇಕು. ಬಹುಶಃ ನನಗೆ ನನ್ನ ಎಪಿಸೋಡ್ಗಳನ್ನು ನೀವು ನೋಡಬೇಕಾದ್ರೆ ನನ್ನ ಪ್ರೇರಣೆನೂ ಕೂಡ ಅದೇ ಆಗಿರುತ್ತೆ. ಯಾರ ಜೊತೆಗೆ ನಾನು ಮಾತಾಡಿಸ್ತಾ ಇರ್ತೀನಿ, ಯಾರ ವಿಷಯ ಮಾತಾಡ್ತಾ ಇರ್ತೀವಿ, ಅದು ನಿಮ್ಮಲ್ಲೂ ಕೂಡ ಇನ್ಸ್ಪೈರ್ ಆಗಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಸರ್, ಇನ್ನು ದೇವಸ್ಥಾನಗಳೆಲ್ಲ ಪುನಶ್ಚೇತನವನ್ನು ಮಾಡುವಂಥದ್ದು ಅಂತ ಹೇಳಿದ್ರೆ ಒಂದು ಬಿಗ್ ಚಾಲೆಂಜು. ಹರಿಕೋಡೆಯವರು ಇನ್ನೊಂದು ಸಲ ತುಂಬ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆಯಲ್ಲಿ ಹೆಸರು ರಾರಾಜಿಸಿದ್ದು ಅಂತ ಹೇಳಿದ್ರೆ KRSನ ಹಿನ್ನೀರಿನಲ್ಲಿ ಮುಳುಗಡೆಯಾದಂಥ ದೇವಸ್ಥಾನ. ಸೊ ತುಂಬ ಜನಕ್ಕೆ ಅದು ಇನ್ಫಾರ್ಮೇಷನ್ನೇ ಇರಲಿಲ್ಲ. ಅದು ಆಲ್ ಆಫ್ ಎ ಸಡನ್ ಒಂಥರ ಲೈಮ್ಲೈಟಿಗೆ ಬಂದಂಥ ವಿಚಾರ ಅದು. ಆವಾಗ ಮತ್ತೆ ಹರಿಕೋಡೆಯವರು ಬೇರೆ ರೀತಿಯಾಗಿ ಕಾಣಿಸೋಕ್ಕೆ ಶುರು ಆಗ್ತಾರೆ ಸರ್. ಆ ವಿಚಾರದ ಬಗ್ಗೆ ಹೇಳಿ ಸರ್. ನೋಡಿ, ಇದರೊಳಗೆ ಈ ಕೋಡೆ ಮನೆತನ ಇಲ್ಲ ನಮ್ಮ ಸಮಾಜದಲ್ಲೂ ಏನಂದರೆ ದೇವಸ್ಥಾನಗಳು ನಿರ್ಮಾಣ ಮಾಡೋದು ಭಾಳ ಸಹಜ. ಓಕೆ. ನಮ್ಮ ಸಮಾಜದಲ್ಲಿ ಒಂದು ಊರಿನಲ್ಲಿ ಅಂದಾಜಿಗೆ ತಿಳ್ಕೊಳ್ಳಿ ಒಂದು 10 ಮನೆ ಇದೆ. 10 ಮನೆ ಇದ್ರೂ ಅವ್ರ ಮೂಲ ಗುರಿ ಏನಿದೆ ಅಂದರೆ ನಮ್ಮದು ಒಂದು ದೇವಸ್ಥಾನ ಬೇಕು. ಓ, ಅಲ್ಲಿ ನಾವು ಎಲ್ಲ ನಮ್ಮ ಕುಟುಂಬವರೆಲ್ಲ ಅಲ್ಲಿ ಸೇರಬೇಕು. ಓಕೆ. ಆ ರೀತಿ ಹಲವಾರು ದೇವಸ್ಥಾನಗಳು ನಮ್ಮ ಕಮ್ಯುನಿಟಿನವರು ಕಟ್ಟಿಸಿರೋದು ಇದೆ. ಅದೇ ಪರಂಪರೆಯಲ್ಲಿ ಇವರು ಹರಿಕೋಡೆಯವರಾಗಲಿ ಅವ್ರ ಪೂರ್ವಜರಾಗಲಿ ದೇವಸ್ಥಾನಗಳು ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡೋದು, ಇಲ್ಲ ಆರ್ಕಿಟೆಕ್ಟ್ಗಳಿಗೆ ಕೊಟ್ಬಿಟ್ಟು ದೇವಸ್ಥಾನ ಡಿಸೈನ್ ಮಾಡಿಸಿ ಕಟ್ಟಿಸಿ ನಿರ್ಮಾಣ ಮಾಡಿರೋದು ಎಲ್ಲ ಆಯಿತು. ಈ ಪ್ರತ್ಯೇಕವಾಗಿ ನೀವು ಯಾವಾಗ KRS ಅಂತ ಕೇಳಿದ್ರೆ ಅದು ಅದರೊಳಗೆ ಒಂದು 2-3 ಘಟನೆಗಳು ಬರ್ತದೆ. ಹೇಳಿ ಸರ್. ಒಂದನೇದು ಏನಾಗತ್ತಂತ ಹೇಳಿದ್ರೆ, ಈ ಹರಿಕೋಡೆಯವರು ಮತ್ತು ಕುಟುಂಬದವರು ಸೇರಿಬಿಟ್ಟು ಈ ಮಹಾ ಗಾಯತ್ರಿ ಯಜ್ಞವನ್ನು ಮಾಡಿದ್ರು. ಅಂದರೆ ಯಾವ ಪರ್ಪಸ್ಗೆ ಸರ್ ಅದು ಮಾಡಿದ್ದು? ಅದು ಲೋಕ ಕಲ್ಯಾಣಕ್ಕೋಸ್ಕರ. ಓಕೆ. ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು. ಆ ಯಜ್ಞ ಮಾಡುವಾಗ ಈ ಯಜ್ಞ ಆಯಿತು, ಅದು ಸಂಪೂರ್ಣ ಆದಮೇಲೆ ಅವರು ಗುರುಗಳಲ್ಲಿ ತಿರುಚಿ ಸ್ವಾಮಿಗಳು ಇದ್ದರು. ಅವ್ರಿಗೆ ಕೇಳ್ತಾರೆ, ಅವರು ಈ ಗಾಯತ್ರಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಅಲ್ಲಿ ಮಾಡಿದ್ರು, ಇವಾಗ ಈ ಜಾಗ ಪವಿತ್ರವಾಗಿದೆ, ಇಲ್ಲಿ ಒಂದು ಗಾಯತ್ರಿ ದೇವಸ್ಥಾನ ಕಟ್ಟಬೇಕು ಅಂತ. ಅವಾಗ ಅವರು ಏನು ಹೇಳ್ತಾರೆ, ಸೂಕ್ಷ್ಮವಾಗಿ ಹೇಳ್ತಾರೆ, ಗಾಯತ್ರಿ ಮಂದಿರ ಯಾರು ಕಟ್ಟೋದು ಆಗೋದಿಲ್ಲ, ಇದು ಕಟ್ಟಬಾರ್ದು. ಅದು ಆದರೆ ನಿಮಗೆ ಒಂದು ಯೋಗ ಇದೆ, ಮುಂದೆ ನಿಮಗೆ ಒಂದು ದೇವಸ್ಥಾನ ನಿರ್ಮಾಣ ಮಾಡೋ ಕಾರ್ಯ ನಿಮಗೆ ಸಿಗತ್ತೆ ಅಂತ ಅವ್ರು. ಸೊ ಅಲ್ಲಿಗೆ ಅದು ಒಂದು ಸ್ಟಾಪ್ ಆಗಿತ್ತು. ಆಮೇಲೆ ಹೀಗೆ ಏನಾಗುತ್ತೆ, ಒಬ್ಬರು ಕ್ರಮೇಣವಾಗಿ ಅವ್ರ ಆಫೀಸ್ನಲ್ಲಿ ಒಬ್ಬರು ಮೈಸೂರಿಂದ ಒಬ್ಬರು ಬರ್ತಾರೆ. ಯಾರೋ ಏನೋ ಒಂದು ಸಹಾಯ ಕೇಳಕ್ಕೆ ಬರ್ತಾರೆ. ಓಕೆ. ಅವರು ಹೇಳ್ತಾರೆ, ನನ್ನ ಹತ್ರ ಒಂದು ಜಾವಾ ಬೈಕ್ ಇದೆ, ಅದನ್ನು ನಾನು ಒಂದು ವಿಮಾನವಾಗಿ ಪರಿವರ್ತನೆ ಮಾಡ್ತಾ ಇದ್ದೀನಿ. ಓಕೆ. ಅದಕ್ಕೆ ನೀವು ಸಹಾಯ ಮಾಡಬೇಕು ಅಂತ. ಏನು ಬೇಕು ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ಬಿಟ್ಟು ಅದು ಅವ್ರಿಗೆ ಹಣ ಕೊಟ್ಬಿಟ್ಟು ಕಳಿಸ್ತಾರೆ. ಅವರು ಅದನ್ನು ನಿರ್ಮಾಣ ಮಾಡ್ತಾರೆ. ಓಕೆ. ಅಂದರೆ ಅದು ಸಕ್ಸಸ್ ಆಗಿರುತ್ತೆ. ಅದು ನಿರ್ಮಾಣ ಮಾಡಿಬಿಟ್ಟು ಅದು ವಿಮಾನದಲ್ಲಿ ಹೋಗೋದಾಗ ಅವರು ಬರ್ತಾರೆ, ಬಂದುಬಿಟ್ಟು ಹೇಳ್ತಾರೆ, ನನ್ನ ವಿಮಾನ ರೆಡಿಯಾಗಿದೆ, ನೀವು ನನ್ನ ಜೊತೆನಲ್ಲಿ ಬಂದು
ನನ್ನ ಜೊತೆನಲ್ಲೇ ಬೇಕಾದರೆ ಹಾರ್ಬೋದು ಅಂತ ಹೇಳ್ತಾರೆ. ಹೌದಾ? ಹಾಂ. ಇಲ್ಲಪ್ಪ ನೀನು ಮಾಡಿದ್ಯಲ್ಲ, ನೀನು ಸಾಧನೆ ಮಾಡಿದ್ಯಲ್ಲ, ನೀನು ಸಾಧನೆ ಮಾಡಿರೋದು ಸಾಕು, ನೀನೇ ಹೋಗ್ಬಿಟ್ಟು ನೀನೇ ಹಾರ್ಬಿಟ್ಟು ನೀನು ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಆವಾಗ ಆತ ಏನು ಮಾಡ್ತಾನೆ, ವಿಮಾನದಲ್ಲಿ ಅಲ್ಲಿ ಹೋಗುವಾಗ ಅಲ್ಲಿ ಏನು ಮಾಡ್ತಾನೆ, ಇದೇ ಥರ ನೀವೇನು ಕ್ಯಾಮ್ರಾ ಯೂನಿಟ್ ಇದೆಯಲ್ಲ, ಆವಾಗ ಕ್ಯಾಮ್ರಾ ಯೂನಿಟ್ ತೊಗೊಂಡಿರ್ತಾರೆ. ಓಕೆ. ಅಲ್ಲಿ ಕ್ಯಾಮ್ರಾ ಯೂನಿಟ್ ತೊಗೊಳ್ಳೋವಾಗ ಏನಾಗಿರ್ತದೆ ಅಂದರೆ, ಆ ಸಂದರ್ಭದಲ್ಲಿ ನೀರು ಭಾಳ ಕೆಳಮಟ್ಟಕ್ಕೆ ಹೋಗಿರ್ತದೆ. ಈ ದೇವಸ್ಥಾನ ಏನಿರ್ತದೆ ಅದು ಕಾಣ್ತಾ ಇರ್ತದೆ. ಆವಾಗ ಅಲ್ಲಿಂದ ಫೋಟೋಗಳು ಹಿಡಿದುಬಿಟ್ಟು ಆ ಕಂಪ್ಲೀಟ್ ಎನ್ವಿರಾನ್ಮೆಂಟಲ್ಲಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಫೋಟೋಗಳು ತೆಗೆದುಬಿಟ್ಟು ಅದು ಒಂದು ಬಹುಮಾನದ ರೀತಿಯಲ್ಲಿ ತಂದುಬಿಟ್ಟು ಒಂದು ಬ್ಯಾಕೆಟಲ್ಲಿ ಯಜಮಾನರು ಕೊಡ್ತಾರೆ. ಓಕೆ. ಆ ಸಮಯದಲ್ಲಿ ನಾನು ಆ ಬಾಕ್ಸು ತಂದು ಕೊಡುವಾಗ ನಾನು ಅಲ್ಲೇ ಇದ್ದೆ. ಓಕೆ. ಆಮೇಲೆ ಆ ಬಾಕ್ಸ್ ಓಪನ್ ಮಾಡಿದ್ರು. ಓಪನ್ ಮಾಡಿದ ತಕ್ಷಣ ನೋಡಿದೆ. ನಾನು ಹೇಳಿದೆ, ಏನು ಸ್ವಾಮಿ ಇದು ಭಾಳ ಚೆನ್ನಾಗಿದೆಯಲ್ಲ ಫೋಟೋಗಳು, ಏನು ಅಂತ. ಇದು ದೇವಸ್ಥಾನದ ಫೋಟೋ, ಇಲ್ಲಿ ಹಿಂಗಿದೆ, ಇದು ನೀರಿನಲ್ಲಿ ಮುಳುಗೋಗ್ತದೆ, ಏನು ಮಾಡಬೇಕು ಅಂತ. ಏನು ಭಾಳ ಸಿಂಪಲ್, ಇದು ಏನಿಲ್ಲ, ಅಲ್ಲಿಂದ ತೆಗೆದು ಬೇಕಾದ್ರೆ ಪರಿವರ್ತನೆ ಮಾಡೋದು ಅಷ್ಟೇ. ಓಕೆ. ಸೊ ಸಡನ್ನಾಗಿ ಆ ಥರ ಅದೇ ನನಗೆ ಬಂದಿದ್ದು, ಅದು ಶೂಟ್ ಮಾಡೋದು ಅಂತ ಹೇಳಿ. ಅದಕ್ಕೇನು ಮಾಡಬೇಕು ನೋಡಿ, ಇದು ಗೌರ್ಮೆಂಟ್ ಪರ್ಮಿಷನ್ ತಗೋಬೇಕು, ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ಅದೆಲ್ಲ ತಗೋಬೇಕು ಅಂತ ಹೇಳೋದು. ಆಮೇಲೆ ಹಾಗಾದರೆ ಏನು ಮಾಡಬೇಕು ಅಂತ ಇಮಿಡಿಯೇಟಾಗಿ ಒಬ್ಬರಿಗೆ, ನಮ್ಗೆ ತಿಳಿದಿರೋರ್ಗೊಬ್ಬರಿಗೆ ನೇಮಕ ಮಾಡಿದೆ. ನೇಮಕ ಮಾಡಿಬಿಟ್ಟು ಅದೇ ದಿವಸ ಎಲ್ಲ ಲೆಟರ್ಗಳು ಮಾಡಿ ಒಂದು 17 ಡಿಪಾರ್ಟ್ಮೆಂಟ್ಸ್ ಬರ್ತಾಯಿತ್ತು. ಅಬ್ಬಾ. ಹಾಂ. ಅಂದರೆ ಅಪ್ರೂವಲ್ ತೊಗೊಳೋದಕ್ಕೆ 17 ಡಿಪಾರ್ಟ್ಮೆಂಟ್ಸ್. 17 ಹೇಳಿದೆ, ನೋಡಪ್ಪ ಇದು ನನ್ನ ಕಾರ್ಯ ಅಲ್ಲ, ನಿನ್ನ ಕಾರ್ಯ ಅಲ್ಲ, ಅದೇನೋ ಈ ಅನುಗ್ರಹ ಆಗಿದೆ, ಇದು ಆ ಮುಹೂರ್ತ ಬಂದಿದೆ, ಆ ಮುಹೂರ್ತ ನಿಲ್ಲೋದಿಲ್ಲ, ನೀನು ಹೋಗೋ ದಾರಿನಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ. ಅವ್ರು ಹೋದರು. ಆಮೇಲೆ ಒಂದು ವಾರದಲ್ಲಿ ಬಂದುಬಿಟ್ಟು ಹೇಳಿದ್ರು, ಸರ್ ಎಲ್ಲ 17 ಡಿಪಾರ್ಟ್ಮೆಂಟ್ ಸಿಗ್ನೇಚರ್ ಒಂದು ವಾರದಲ್ಲಿ ರೆಡಿ ಆಗಿಬಿಟ್ಟು ಬಂದುಬಿಟ್ಟಿದೆ. ಹೌದು, ಬರೀ ವಿತಿನ್ 1 ವೀಕ್. ವಿತಿನ್ 1 ವೀಕ್. ಓಕೆ. ಅದು ಆಮೇಲೆ ಹೇಳಿದ್ವಿ. ಆಮೇಲೆ ಏನಿಲ್ಲ, ನೆಕ್ಸ್ಟ್ ಡೇ ಯಜಮಾನರು ಅಲ್ಲಿಂದ ನೆಕ್ಸ್ಟ್ ಡೇ ಹೊರಟ್ಬಿಟ್ಟು ಅಲ್ಲಿ ಅಷ್ಟೊಳಗೆ ಅಲ್ಲಿ ಹೋಗ್ಬಿಟ್ಟು ಇನ್ನೊಂದು ಅದಕ್ಕೆ ಒಂದು ಈಕ್ವಲೆಂಟ್ ಜಾಗ ಬೇಕಲ್ಲ. ಹೌದು. ಅಲ್ಲಿ ಅವ್ರು ಹೋಗಿದ್ದಾರೆ, ಅಲ್ಲಿ ರೈತರ ಹತ್ರ ಮಾತಾಡಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ ಈ ಥರ ಕೆಲಸ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವರು ಜಾಗನೂ ಕೊಟ್ಟಿದ್ದಾರೆ. ಓಕೆ. ಅದು ಆಮೇಲೆ ಇದು ಶಿಫ್ಟ್ ಮಾಡಬೇಕು, ಇದು ಈ ಮಿಷಿನರಿ ಬಂದಾಯಿತು, ಎಲ್ಲ ಬಂದಾಯಿತು ಅಲ್ಲ. ಇವಾಗ ಅಲ್ಲಿ ಇರೋದು ಕಲ್ಲು ಕಟ್ಟಡ, ಅದಕ್ಕೆ ಮಾರ್ಕಿಂಗ್ಸ್ ಬೇಕು. ಹೌದು, ಮಾರ್ಕಿಂಗ್ಸ್ ಬೇಕಂತ ಹೇಳಿದ್ರೆ ಏನು ಮಾಡಿದ್ರು, ಆ ಶಾಲೆ ಮಕ್ಕಳಿಗೆ ಒಂದು 200 ಜನ ಮಕ್ಕಳು ಇರ್ತಾರೆ, ಅವ್ರಿಗೆ ಒಂದು ಪೇಂಟು, ಬ್ರಷು, ಓಕೆ, ಸೀರಿಯಲ್ ನಂಬರ್ ಹಾಕಿಬಿಟ್ಟು ABCD ಅಂತ 80,000 ಕಲ್ಲು. ಅಬ್ಬಬ್ಬಾ. 13 ದಿವಸದಲ್ಲಿ ಶಿಫ್ಟ್ ಆಗಿಬಿಡ್ತದೆ. ಹೌದಾ ಸರ್? ಅಷ್ಟು ದೊಡ್ಡ ದೇವಸ್ಥಾನ ಬರೀ 13 ದಿವಸದಲ್ಲಿ, ಇಲ್ಲಾಂದ್ರೆ ಮಳೆ ಬಂದು ಮುಳುಗೋಗುತ್ತೆ. ಆ ಸಮಯದಲ್ಲಿ ಏನಂದ್ರೆ ಆ ಗುರುವಾರ ಅನುಗ್ರಹ, ದೇವರ ಅನುಗ್ರಹ ಎಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಇದೆಲ್ಲ ತೆಗೆದ್ಮೇಲೆ ಮತ್ತೆ ನೀರು ಬರ್ತದೆ ಅಲ್ಲಿ. ಏನು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಸರ್ ನೀವು ಹೇಳ್ತಾ ಇರೋದು ಕೇಳಿದ್ರೆ. ನೋಡಿ, ಇವಾಗ ನಾವೇನಂದ್ರೆ ಆ ಇನ್ಸಿಡೆಂಟ್ ಬಂದಾಗ ಪತ್ರಿಕೆಯಲ್ಲಿ ಓದಿದ್ ಗೊತ್ತು, ಹಿಂಗೆ ಆಗ್ತಿದೆ ಅಂತ ವಿಚಾರಗಳನ್ನ ನಾವು ನೋಡಿದ್ದು, ಬಟ್ ಅದರ ಜೊತೆ ಕೇಳ್ತಾ ಇದ್ದಿದ್ದ ಹೆಸರು ಒಂದು ಹರಿಕೋಡೆ ಮಾತ್ರ. ಆದರೆ ಇವತ್ತು ಗೊತ್ತಾಗ್ತಾ ಇರೋದು, ಸ್ನೇಹಿತರೆ ನೋಡಿ, ಒಂದು ಬ್ಯೂಟಿಫುಲ್ ಆದಂಥ ಈ ಎಪಿಸೋಡ್ ಆಗ್ತಾ ಇದೆ ಅನ್ನೋದಕ್ಕೆ ನಾನು ಇವ್ರ ಜೊತೆ ಕೂತ್ಕೊಂಡಿದ್ದು ನಿಜವಾಗ್ಲೂ ನಂಗೆ ಭಾಳ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ನೋಡಿ, ಒಂದು ಕೆಲಸ ಆಗಬೇಕಾದ್ರೆ ಅದರ ಹಿಂದೆ ಯಾರೆಲ್ಲ ಕೆಲಸ ಮಾಡಿರ್ತಾರೆ, ಫೈನಲಿ ಯಾರೋ ಒಬ್ಬರ ನಾಯಕತ್ವದಲ್ಲಿ ನಮಗೆ ಒಬ್ಬರ ಹೆಸರು ಮಾತ್ರ ಗೊತ್ತಾಗುತ್ತೆ. ಆದರೆ ಪ್ರಥಮತಃ ಆ ಒಂದು ಲಾಂಗ್ ಶಾಟ್, ಈಗ ನಾವು ಡ್ರೋನ್ ಶಾಟ್ ಅಂತ ಏನು ಹೇಳ್ತೀವಿ, ಆ ರೀತಿಯಾದಂಥ ಬಂದಂಥ ಫೋಟೋಗ್ರಫಿಯನ್ನು ನೋಡಿ ರಾಮಚಂದ್ರ ಕಬಾಡಿ ಸರ್ ಏನು ಮಾಡೋದು ಅಂತ ಅವ್ರು ಕೇಳಿದಾಗ ಹೇಳಿದ ಒಂದೇ ಮಾತು, ಇದನ್ನು ಶಿಫ್ಟ್ ಮಾಡಬೇಕು ಅಷ್ಟೇ ಅಂತ. ಸೊ ಆ ಒಂದು ಮಾತು ಶುರುವಾಗಿದ್ದು ಫೈನಲಿ ಇವತ್ತು ನಾವೇನು KRS ಹತ್ರ ನೋಡ್ತಾ ಇರುವಂಥ ಅದ್ಭುತವಾದಂಥ ದೇವಾಲಯ ಇದೆಯಲ್ಲ, ಅಂದರೆ ಅದು ನೀರಲ್ಲಿ ಮುಳುಗಡೆ ಆಗಿದ್ದು, ಆದರೆ ಈಗ ಎಲ್ರಿಗೂ ಕೂಡ ನೋಡೋಕ್ಕೆ ಲಭ್ಯ ಇರುವಂಥ ದೇವಸ್ಥಾನ ಇದೆಯಲ್ಲ, ಅದರ ಒಂದು ರೀತಿ ಆರಂಭಕ್ಕೆ ಕಾರಣೀಭೂತರು ಅಂತ ಹೇಳಿದ್ರೆ ಸರ್ ಅಂತ ಹೇಳಬೇಕು. ತುಂಬ ಖುಷಿ ಅಂತ ಹೇಳೋದಿಲ್ಲ ನೋಡಿ, ಅದು ನಾವು ಆ ಟೈಮ್ನಲ್ಲಿ ನಾವು ನುಡಿಯೋದಿಲ್ಲ, ಮೇಲೆ ಗುರು ನುಡಿಸ್ತಾನೆ ಆಗ್ತದೆ ಕೆಲಸ ಅಲ್ಲ. ಹೌದು ಸರ್, ನೀವೆಲ್ಲ ಅದನ್ನು ನಂಬಿ ನಡೀತಾ ಇರೋದು. ನಾನು ಅಷ್ಟೇ, ಗುರುಗಳ ಬಗ್ಗೆ ಇರ್ಬೋದು, ದೇವ್ರ ಬಗ್ಗೆ, ಹಿರಿಯರ ಬಗ್ಗೆ ಆ ಗೌರವ ಇದೆ. ಆ ಸಮಯಕ್ಕೆ
ಭಗವಂತ ನಿಯೋಜನೆ ಮಾಡಿರ್ತಾನಲ್ಲ ಸರ್, ಯಾರಿಂದ ಯಾವಾಗ ಏನೇನು ಆಗಬೇಕು ಅಂತ. ಸೊ ಅಂದರೆ ಆ ಮೂಲ ಆರಂಭದ ನೀವು ಹೇಳಿದ್ರಲ್ಲ ವಿಷಯ, ಅದಕ್ಕೆ ಹೇಳಿ ನನಗೆ ಭಾಳ ಖುಷಿ ಆಯಿತು. ಆ್ಯಂಡ್ ಪ್ಲಸ್ ಆ ದೇವಸ್ಥಾನ ಕಟ್ಟೋದಕ್ಕೆ ಮಕ್ಕಳ ಸಹಾಯ ತೊಗೊಂಡಿದ್ದೀರಲ್ಲ ಸರ್, ಭಾಳ ಖುಷಿ ಅನ್ಸುತ್ತೆ ಇದನ್ನು ಕೇಳಿದ್ರು ಕೂಡ. ನೋಡಿ ಅಂದರೆ ಇವತ್ತು ಬೇರೆ ಆ ಮಕ್ಕಳು ಎಲ್ಲ ಬೆಳೆದು ದೊಡ್ಡವರಾದವರು ಅವರೆಲ್ಲರೂ ಆ ಒಂದು ಮೆಮರಿ ಶೇರ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಈ ದೇವಸ್ಥಾನ ಇಲ್ಲಿತ್ತು, ಹಿಂಗಿತ್ತು, ಹಿಸ್ಟ್ರಿ ಆಗಿತ್ತು, ಅದನ್ನು ಇಲ್ಲಿಗೆ ಬಂದಾಗ ಅದಕ್ಕೆ ನಾನು ಈ ಥರ ಬರೆದಿದ್ದೆ, ನಾನೊಂದು ನಂಬರ್ ಹಾಕಿದ್ದೆ ಅಂತ. ಮೇ ಬಿ ತುಂಬ ಜನ ನಂಬರ್ ನೆನ್ಪಿಟ್ಕೊಂಡಿರ್ತಾರೆ, ನಾನು ಕಲ್ಲಿಗೆ ಹಾಕಿದ ನಂಬರ್ ಇದು ಅಂತ. ಅಂದರೆ ಎಂಥ ಒಂದು ಬ್ಯೂಟಿಫುಲ್ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ನೋಡಿ ಸರ್. ಒಂದು ದೇವಸ್ಥಾನ ಯಾವುದೋ ಹಿಸ್ಟಾರಿಕ್ ಮೂಮೆಂಟನ್ನು ಕ್ರಿಯೇಟ್ ಮಾಡಿದ್ದು ಮತ್ತು ಇನ್ನೊಂದು ರೀತಿ ಹಿಸ್ಟ್ರಿ ಆಗುತ್ತೆ. ಹೌದು, ಬಟ್ ಅದೇ ರೀತಿಯಲ್ಲಿ ಈ ಕಲ್ಲುಗಳು ಯಾವಾಗ ಜೋಡಣೆ ಶುರು ಆಗತ್ತೆ, ಅದರೊಳಗೆ ಭಾಳಷ್ಟು ಮಿಸ್ಸಿಂಗ್ ಕಲ್ಲುಗಳು ಇರ್ತದೆ. ಓ ಹೌದಾ? ಹೌದು, ಓಕೆ. ಮಿಸ್ಸಿಂಗ್ ಕಲ್ಲುಗಳು ಇರ್ತದೆ, ಒಡೆದೋಗಿರೋದು ಇರ್ತದೆ ಎಲ್ಲ. ಅದು ಕೂಡಿಸ್ಬೇಕಾದ್ರೆ ಅಲ್ಲಿ ಅವರು ಸ್ಥಪತಿಗೆ ಕರೆದ್ಬಿಟ್ಟು ಅದೇ ಆಕಾರ ಬೇರೆ ನಿರ್ಮಾಣ ಮಾಡಿ ಅದಕ್ಕೆ ಪ್ರಾವಿಷನ್ ಮಾಡಿ ಹೊಸದಾಗಿ ಮಾಡಿ ಅದಕ್ಕೆ ಫಿಕ್ಸ್ ಮಾಡಿ, ಮತ್ತು ಏನಾದರೂ ಕಟ್ಟಾಗಿರೋದಾಗಲಿ ಒಡೆದೋಗಿರೋದಾಗಲಿ ಅದಕ್ಕೆ ಸಮನ್ವಾದಂಥ ಅದು ತಯಾರು ಮಾಡಿಸಿ ಅದು ಕೂಡಿಸಿ ಫಿಟ್ ಮಾಡಿರ್ತಕ್ಕಂಥ ಒಂದು ಗುಡಿ ನಿರ್ಮಾಣ ಆಗತ್ತೆ. ನಿರ್ಮಾಣ ಆದಮೇಲೆ ಅಲ್ಲಿ ಅನೇಕ ದೇವಾಲಯಗಳು ಬರ್ತದೆ ಅದರೊಳಗೆ. ಅವಾಗ ಮೂಲ ದೇವಾಲಯನಲ್ಲಿ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಯಾಕಂದರೆ ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಏನಿರ್ತದೆ, ಆ ವೇಣುಗೋಪಾಲ ಸ್ವಾಮಿ ಮೂರ್ತಿ ಅಲ್ಲಿ ಇರೋದಿಲ್ಲ. ಹೌದಾ? ಅಲ್ಲಿ ಇರೋದಿಲ್ಲ, ಮೂಲ ವಿಗ್ರಹ ಅಲ್ಲಿ ಇರೋದಿಲ್ಲ, ಅದು ಬೇರೆ ಕಡೆ ಸ್ಥಾಪನೆ ಆಗಿಬಿಟ್ಟಿದೆ. ಅಂದರೆ ಈ ಥರ ಮುಳುಗಡೆ ಆದ ಸಂದರ್ಭದಲ್ಲಿ ಯಾವಾಗಲೂ ಮುಂಚೆನೇ ತೆಗೆದುಬಿಟ್ಟು ಬೇರೆ ಕಡೆ ಸ್ಥಾಪನೆ ಆಗಿಬಿಟ್ಟಿದೆ. ಅಲ್ಲಿ ಏನು ಮಾಡಬೇಕು, ಅಲ್ಲಿ ಒಂದು ಜಗದಾಂಬಾ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಶಿಲೆಯನ್ನು ತಯಾರು ಮಾಡಿ ಅಲ್ಲಿ ಇಟ್ಟಿದ್ದು. ಮತ್ತು ಅಲ್ಲಿ ಸ್ವಲ್ಪ ಹಳ್ಳಿ ಜನರೆಲ್ಲ ಸೇರಿಬಿಟ್ಟು ಇಲ್ಲ ಇಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದ್ದಿದ್ದು, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಆಗಬೇಕು ಅಂತ ಹೇಳಿದ್ಮೇಲೆ ಮತ್ತೆ ಆ ವಿಗ್ರಹವನ್ನು ಅಲ್ಲೇ ಒಂದು ಜಲವಾಸದಲ್ಲಿ ಇಟ್ಟು ಬೇರೆ ವೇಣುಗೋಪಾಲ ಸ್ವಾಮಿ ವಿಗ್ರಹ ಮಾಡಿ ಅದನ್ನು ಸ್ಥಾಪನೆ ಮಾಡಿಬಿಟ್ಟು ಅದು ವೇಣುಗೋಪಾಲ ಸ್ವಾಮಿ ಅಂತ ಇವತ್ತು ಕಂಟಿನ್ಯೂಟಿ ಆಗಿದೆ. ಅದೇ, ಬಟ್ ಹೊಸ ವಿಗ್ರಹ ಅದಕ್ಕೋಸ್ಕರ ಮಾಡಿಸಿದ್ದು. ಹೌದು, ನಿಜ. ನಾವು ನೋಡಿದಷ್ಟು ಸುಲಭ ಯಾವುದೂ ಅಲ್ಲ. ಅಷ್ಟು ದೊಡ್ಡ ಪ್ರಮಾಣದ ದೇವಸ್ಥಾನವನ್ನು ಮತ್ತೆ ತಿರ್ಗಾ ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ, ಅವತ್ತು ರಾಜರ ಆಳ್ವಿಕೆಯ ಕಾಲದಲ್ಲಿ ಬಹುಶಃ ಹೊಯ್ಸಳರ ಕಾಲದ ನಿರ್ಮಾಣದಲ್ಲಿ ಆದಂಥ ದೇವಸ್ಥಾನ ಅನ್ಸತ್ತಲ್ವ ಸರ್ ಅದು? ಸುಮಾರು ಒಂದು 700-800 ವರ್ಷದ, ಯಾಕಂದ್ರೆ ನಾನು ಓದಿದ ನೆನಪದು 800 ವರ್ಷ ಆಯ್ತು. ಸೊ ಅಂದರೆ ಆವತ್ತಿನ ಕಾಲಘಟ್ಟದ ದೇವಸ್ಥಾನನ ಮತ್ತೆ ತಿರ್ಗಾ ರಾಜರ ಆಳ್ವಿಕೆ ಇಲ್ಲದೇ ಇದ್ರೂ ಕೂಡ ಒಬ್ಬ ರಾಜಂತರ ನಾಯಕಂತರ ಮುಂದೆ ನಿಂತು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ತೊಗೊಂಡಿದೆಯಲ್ಲ. ಸೊ ಹಾಗಾಗಿ ನಾನು ಇಡೀ ಖೋಡೆ ಫ್ಯಾಮಿಲಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಈ ನನ್ನ ಎಪಿಸೋಡ್ ಮೂಲಕ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಒಳ್ಳೆ ಇನ್ಫಾರ್ಮೇಷನ್ನು ತುಂಬ ಬ್ಯೂಟಿಫುಲ್ ಆಗಿ ಹೇಳ್ತಾ ಇರೋದಕ್ಕೆ. ಆ್ಯಂಡ್ ತುಂಬ ವಿಚಾರಗಳು ಮಾತಾಡ್ತಾ ಹೋಗೋಣ ಸರ್. ಸರ್, ಇನ್ನು ನಾವು ಜನಸಾಮಾನ್ಯರು ಹೆಂಗೆ ಯೋಚನೆ ಮಾಡ್ತೀವಿ ಗೊತ್ತಾ ಸರ್, ಸರ್ಕಾರ ಇದೆಪ್ಪ ಎಲ್ಲ ನೋಡ್ಕೊಳ್ಳುತ್ತೆ ಅಂತ. ಹಿಂದೆ ರಾಜರ ಕಾಲದಲ್ಲಿ ರಾಜರು ನೋಡ್ಕೊಳ್ತಾರೆ ಬಿಡಪ್ಪ ಅಂತ. ಸೊ ಇವಾಗ ನಾವು ಆ ಥರ ಸರ್ಕಾರ ಎಲ್ಲ ಮಾಡುತ್ತೆ ಅಂತ. ಬಟ್ ಇಲ್ಲಿ ಖೋಡೆ ಕುಟುಂಬ ಯೋಚನೆ ಮಾಡಿದ್ದೋ ಅಥವಾ ಶ್ರೀಹರಿ ಖೋಡೆಯವರು ಯೋಚನೆ ಮಾಡಿದ್ದೋ ಗೊತ್ತಿಲ್ಲ. ಯಾಕೆ ಸರ್ಕಾರನೇ ಎಲ್ಲ ಮಾಡಬೇಕು? ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ವಾ? ನಾವು ಎಲ್ಲ ಸೇರಿ ಮಾಡೋಣ, ಸರ್ಕಾರದ ಜೊತೆ ನಾವು ಕೈ ಜೋಡಿಸೋಣ, ಒಂದಷ್ಟು ವಿಚಾರಗಳನ್ನು, ಒಂದಷ್ಟು ಅಭಿವೃದ್ಧಿ ಕಾರ್ಯನ ಮಾಡೋಣ ಅನ್ನುವಂಥ ತುಂಬ ವಿಚಾರದಲ್ಲಿ ಅವರ ಜೊತೆಗೆ ಒಡನಾಟ ಬಂದಿದ್ದಲ್ಲಿ ಬಹುತೇಕ ಮುಖ್ಯಮಂತ್ರಿಗಳು, ದೇವರಾಜ ಅರಸ್ ಅವರು ಇರ್ಬೋದು, ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, JH ಪಟೇಲ್ ಅವರು ಇರ್ಬೋದು, SM ಕೃಷ್ಣ ಅವರು ಇರ್ಬೋದು, ಅಂದರೆ ಈ ಥರ ತುಂಬ ಜನ ಅವರಿಗೆ ಆಪ್ತವಾಗಿದ್ದರು. ಸೊ ಈ ನಿಟ್ಟಿನಲ್ಲಿ ಸರ್ಕಾರದ ಜೊತೆಯ ಒಡನಾಟದಲ್ಲಿ ಕೆಲಸ ಮಾಡಿದ್ದು, ಆ ವಿಚಾರಗಳ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಅದು ಏನಾಗ್ತಾ ಇತ್ತು ಅಂದರೆ, ಇವಾಗ ಯಾವುದೇ ರಾಜಕಾರಣ ಇದ್ದರೆ ಹಿಂದಿನ ರಾಜಕಾರಣನೇ ಬೇರೆದಿತ್ತು. ಹೌದು. ಅಲ್ಲಿ ಅಗೇನ್ ಮತ್ತೆ ಅಲ್ಲಿ ಏನಾಗತ್ತೆ ಅಂದರೆ ಒಂದು ಹೈರಾರ್ಕಿ ಇರ್ತದೆ, ಒಂದು ಸ್ಟೇಟಸ್ ಸಿಂಬಲ್ ಅಂತ ಏನು ಬಂದಮೇಲೆ ಅವರು ಸಂಪರ್ಕದಲ್ಲಿ ಬರ್ತಾರೆ. ಬಟ್ ಅದೇ ಟೈಮ್ನಲ್ಲಿ ಎಲ್ಲ ಇದೇ ಇರ್ತದೆ ಅಂತ ಹೇಳೋ, ರಾಜಕೀಯನಲ್ಲಿ ಎಲ್ಲ ಸರಿಯಾಗಿರ್ತದೆ, ಎಲ್ಲ ಸುಗಮವಾಗಿ ಹೋಗ್ತಾ ಇರ್ತದೆ ಅಂತ ಹೇಳೋದು ತಪ್ಪಾಗುತ್ತೆ. ಹೌದು ಸರ್. ಇತ್ತೀಚೆಗೆ ನಾವು ಶ್ರೀಮಂತಿಕೆ ಅಂತ ನೋಡ್ತೀವಿ, ಆದರೆ ಆ ಹಳೆ ಕಾಲದಲ್ಲಿ ಶ್ರೀಮಂತಿಕೆ ಅಂತ ಇದ್ದಿದ್ದು ಅವರು ನಿಷ್ಠೆ ಭಾವ ಜಾಸ್ತಿ ಇತ್ತು, ಅವ್ರು ಕೆಲಸ ಮಾಡ್ತಕ್ಕಂಥ ಇದ್ದಿದ್ದು ಜಾಸ್ತಿ ಇತ್ತು. ಏನೇ ಇದ್ರೂ ಒಂದು ಸಂಪರ್ಕದಲ್ಲಿ ಬಂದುಬಿಟ್ಟು ಇಂಡಸ್ಟ್ರಿ ಆಗಲಿ ಇಲ್ಲ ವೈಯಕ್ತಿಕ ಅನುಭವಗಳಾಗಲಿ ಅದನ್ನು ವಿಚಾರ ಮಾಡಿಬಿಟ್ಟು ಈ ಸಮಸ್ಯೆ ಇದೆ, ಹೀಗಿದೆ, ಹೀಗೆ ಮಾಡಬೇಕು ಅಂತ. ಸೊ ಅದನ್ನು ಏನು ಮಾಡ್ತಾಯಿದ್ರು, ಇದು ಇಟ್ ವಾಸ್ ಅ ಟೂಲ್. ಅಂದರೆ ಒಂದು ಟೂಲ್, ಒಂದು ಏನಾದರೂ ಒಂದು ಕಾರ್ಯ ಆಗಬೇಕಾದ್ರೂ ಒಂದು ರಾಜ್ಯದಲ್ಲಿ ಏನಾದರೂ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗೋವಾಗ ಅದು ಪ್ರೈವೇಟ್ ಇಂಡಸ್ಟ್ರಿ ಇಲ್ಲ ಪ್ರೈವೇಟು ಲೈಕ್ ಮೈಂಡೆಡ್ನೆಸ್ಸು ಇಲ್ಲ ಪಾರ್ಟಿಸಿಪೇಟ್ ಮಾಡೋರು
ವಾಲಂಟಿಯರ್ಶಿಪ್ ಮಾಡೋರು ಬೇಕಾಗಿತ್ತು. ಅದೇ ರೀತಿಯಲ್ಲಿ ಆ ಸಂಪರ್ಕ ಮತ್ತು ಆ ಸಂಬಂಧ ಬೆಳ್ಕೊಳ್ಳೋದಕ್ಕೆ ಒಂದು ಕಾರಣ ಆಗಬೇಕಾಗಿತ್ತು. ಅದು ಬೆಳೆಸ್ಕೊಂಡು ಬಂದರು ಅದು. ಬಟ್ ಬೆಳೆಸ್ಕೊಳ್ಳೋದ್ರಲ್ಲಿ ನನಗೆ ಅದರೊಳಗೆ ಏನು ಲಾಭ ಸಿಗತ್ತೆ ಅಂತ ಯಾವತ್ತೂ ನೋಡಿಲ್ಲ. ಈಗ ನಾನು ಅದೇ ಕೇಳೋನಿದ್ದೆ ಸರ್. ಇವಾಗ ಏನಂದರೆ ರಾಜಕೀಯದ ಒಡನಾಟಕ್ಕೆ ಬರೋ ಎಲ್ಲರೂ ಕೂಡ ಯೋಚನೆ ಮಾಡ್ತಿರ್ತಾರೆ, ಒಂದಲ್ಲ ಒಂದು ರೀತಿ ನನಗೂ ಆ ಕುರ್ಚಿ ಬೇಕು, ನಾನು ಈ ಕುರ್ಚಿಲಿ ಕೂರಬೇಕು ಅನ್ನುವಂಥ ಆಲೋಚನೆಲೇ ಇರ್ತಾರೆ. ಬಟ್ ಐ ಥಿಂಕ್ ಹರಿಕೋಡೆ ಅವರು ಯಾವತ್ತೂ ಅಂತ ಆಲೋಚನೆ ಮಾಡಿದ್ದೇ ಇಲ್ಲ. ಅಲ್ಲ, ಆ ಥರ ಆಲೋಚನೆಗಳು ಅಂತ ಹೇಳಿದ್ರೆ ಬೇರೆ ಕಡೆಯವರು ಭಾಳ ಹೊರಗಿಂದ ಅವ್ರಿಗೆ ಭಾಳ ಒತ್ತಡ ತಂದಿದ್ರು, ನೀವು ಹೀಗಾಗಿ ಹಾಗಾಗಿ ಅಂತ ಹೇಳಿ. ಓಕೆ. ಅವಾಗ ಅದು ನೋಡಿ, ಇದು ನಾವು ಬಿಸ್ನೆಸ್ಮೆನ್ನು, ನಾವು ಬಿಸ್ನೆಸ್ಮೆನ್ ಆಗಿ ವಿ ಶುಡ್ ಬಿ ಬಿಸ್ನೆಸ್ಮೆನ್. ಗೊತ್ತಾಯ್ತಲ್ಲ, ಇದು ನಾವು ನಮ್ಮ ವೃತ್ತಿ ಬಿಟ್ಬಿಟ್ಟು ನಾವು ಬೇರೆ ಇರಿದ್ರೆ ಅದು ನಮ್ಮ ವಿ ಆರ್ ಚೇಂಜಿಂಗ್ ಅವರ್ ರೂಟು. ಅದು ಆಗಬಾರ್ದು. ನಮ್ಮ ಸಂಸ್ಕೃತಿ ಏನು ಬೆಳೆದಿದ್ವಿ ಅದೇ ಬೆಳೆಸ್ಕೊಂಡು ಹೋಗಬೇಕು. ನಾವು ಅದರೊಳಗೆ ಅವ್ರ ಹತ್ರ ಯಾವುದೂ ಇದು ಭೇದ ಇರಲಿಲ್ಲ. ಇವರು ರಾಜಕೀಯದವರು, ರೂಲಿಂಗ್ ಪಾರ್ಟಿ ಇಲ್ಲ ಅಪೋಸಿಷನ್ ಪಾರ್ಟಿ, ಇವರು ಒಳ್ಳೆಯವರು ಇವರು ಕೆಟ್ಟವರು ಅಂತ ಯಾವುದೂ ಆ ರೀತಿ ಇರಲಿಲ್ಲ. ಯಾರೇ ಅವರು ಬಾಗಿಲಿಗೆ ಬಂದರೂ ಅವ್ರಿಗೆ ಏನು ಸಹಾಯ ಮಾಡಬೇಕು, ಏನು ಅವ್ರಿಗೆ ತಿಳುವಳಿಕೆ ಹೇಳಬೇಕು, ಅದನ್ನು ಮಾಡಿಬಿಟ್ಟೆ ಕಳಿಸ್ತಾ ಇದ್ದು. ಯಾವತ್ತೂ ಯಾರಿಗೂ ತಿರಸ್ಕಾರ ಮಾಡಿಬಿಟ್ಟು ಕಳಿಸಿರೋದು ನಾನು ನೋಡಿಲ್ಲ. ಅಂದರೆ ಅವರು ಒಂದು ವ್ಯಕ್ತಿಯ ಎರಡು ಸ್ವಭಾವಗಳು ಮುಂದೆ ನೋಡಿದ ಮೇಲೆ ಅವರು ಯಾವತ್ತೂ ಒಂದು ಇವರಿಂದ ನಾನು ದೂರ ಇರಬೇಕು ಅಂತ ಹೇಳಿದ್ರೆ ಅವರು ಯಾವತ್ತೂ ಅವ್ರಿಗೆ ಹತ್ರನೂ ಸೇರಿಸ್ಕೊಳ್ತಾ ಇರಲಿಲ್ಲ. ಅದು. ಬಟ್ ಇದರೊಳಗೆ ರಾಜಕೀಯನಲ್ಲಿ ವಿಭಿನ್ನ ರೀತಿಯಲ್ಲಿ ಇದು ರೀತಿಯ ಜನರು ಇರ್ತಾರೆ. ಆ ಜನರು ಇದ್ರೂ ಸಮಾನವಾಗಿ ಎರಡೂ ಹೋಗ್ತಾ ಇದ್ರು. ದೇರ್ ವಾಸ್ ನೋ ಡಿಫ್ರೆನ್ಸಿಯೇಷನ್. ಅದು ಹೌದು, ಇಫ್ ಯು ಆರ್ ಗುಡ್ ಟು ಮೀ ಐ ಆಮ್ ಗುಡ್ ಟು ಯು, ಯು ಆರ್ ಬ್ಯಾಡ್ ಟು ಮೀ ಯು ಬಿಕಮ್ ಗುಡ್ ಟು ಮೀ. ಓಕೆ. ಯಾಕಂದರೆ ಸರ್, ನಾವು ಇವತ್ತು ಸರ್ಕಾರ ನಡೆಯುತ್ತೆ ಅಂತ ಹೇಳಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಹಣ ತುಂಬಬೇಕು ಅಂತ ಹೇಳಿದ್ರೆ ಅದು ಮ್ಯಾಕ್ಸಿಮಮ್ ದುಡ್ಡು ನಮಗೆ ಆದಾಯ ಸಿಗೋದೇ ಲಿಕ್ಕರ್ ಬಿಸ್ನೆಸ್ಸಿಂದ ಅಥವಾ ಆ ಒಂದು ಸಮುದಾಯದಿಂದ ಸರ್ಕಾರಕ್ಕೆ ಬರುವಂಥ ಟ್ಯಾಕ್ಸ್ ಇರ್ಬೋದು, ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಹಾಗಿದ್ದಾಗ ಹರಿಕೋಡೆಯವರಿಗೆ ಅಥವಾ ನಿಮ್ಮ ಕುಟುಂಬದವ್ರಿಗೆ ಎಲ್ಲರೂ ರಾಜಕೀಯ ವ್ಯಕ್ತಿಗಳು ಅಷ್ಟೊಂದು ಆಪ್ತವಾಗಿದ್ದಾಗ ಮನೆಯಲ್ಲಿ ಯಾರೊಬ್ಬರೂ ಯಾವತ್ತೂ ಅಂತ ಆಲೋಚನೆ ಮಾಡಿಲ್ವಾ ಸರ್? ಅಂದರೆ ರಾಜಕೀಯವಾಗಿ ನಾವು ಯಾವುದಾದ್ರೂ ಒಂದು ಪೊಸಿಷನ್ನು, ಯಾಕಂದರೆ ಇವತ್ತೇನಾಗಿದೆ, ಇವತ್ತು ಕ್ಯಾಸ್ಟನ್ನು ಮುಂದಿಟ್ಕೊಂಡು ಇಲ್ಲ ಈ ಸಮುದಾಯದವ್ರಿಗೆ ಒಂದು ಸ್ಥಾನ ಬೇಕು, ಇವ್ರಿಗೊಂದು ಸ್ಥಾನ ಬೇಕು, ಇವ್ರಿಗೊಂದು ಸ್ಥಾನ ಕೊಡಿ ಅಂತ ಇವತ್ತು ಹೋರಾಟಗಳು ನಡೀತಾ ಇದೆ. ಆಮೇಲೆ ಜಾತಿಯ ರಾಜಕೀಯ ವ್ಯವಸ್ಥೆಗಳು ಇವತ್ತು ತುಂಬ ಸ್ಟ್ರಾಂಗಾಗಿ ನಡೀತಾ ಇದೆ. ಸೊ ಹಾಗಿದ್ದಾಗ ಅವತ್ತು ನಿಮಗೆ ಎಲ್ಲ ಪಕ್ಷದವರು ಎಲ್ಲರೂ ಅಷ್ಟು ಚೆನ್ನಾಗಿ ಗೊತ್ತಿದ್ದರಿಂದ ಮನೆಯಲ್ಲಿ ಯಾರಿಗೂ ಒಂದ್ಸಲನೂ ಆ ಆಲೋಚನೆಗಳು ಬಂದೇ ಇಲ್ವಾ ಸರ್? ಅಲ್ಲ, ಆಲೋಚನೆಗಳು ಬಂದಿದ್ರೂ ಅದಕ್ಕೆ ಒಂದು ಸಮಾಧಾನ ಅಂತ ಇದ್ದೇ ಇರ್ತಾ ಇತ್ತು. ದೆರ್ ವಾಸ್ ಆಲ್ವೇಸ್ ರೂಲಿಂಗ್ ಇರ್ತಾ ಇತ್ತು. ಯಾಕಂದರೆ ಆ ಹೈರಾರ್ಕೀಸ್ ಏನಾಗ್ತಾ ಇತ್ತು, ಇಟ್ ಈಸ್ ಇನ್ ದ ಕ್ಲೋಸ್ ಡೋರ್ ಸಿಸ್ಟಮ್ ಅಂತ ನಾನು ಅವ್ರೇನು ಬೆಳಿಗ್ಗೆ ಎದ್ದುಬಿಟ್ಟು ಏನು ಮೀಟಿಂಗ್ಗಳನ್ನು ಮಾಡ್ತಾಯಿದ್ರು, ಅಲ್ಲಿ ಏನು ನಿರ್ಧಾರ ಆಗ್ತಾಯಿದ್ದು ದಟ್ ಈಸ್ ದಿ ಫೈನಲ್. ಓಕೆ. ಸೊ ಅದಕ್ಕೆ ಯಾರೂ ವಿರುದ್ಧವಾಗಿ ನಡ್ಕೊಳ್ಳೋ ಅಂಥ ಸಾಮರ್ಥ್ಯ ಯಾರಿಗೂ ಇರಲಿಲ್ಲ. ಓಕೆ. ನೀವು ಬಿಗಿನಿಂಗಲ್ಲೇ ಹೇಳಿದ್ರಿ ಒಂದು ಅದು ಇವತ್ತಿಗೂ ಅದೇ ರೀತಿ ಇದೆ, ಇಲ್ಲ ಅಂತಲ್ಲ, ಇವತ್ತಿಗೂ ಅದೇ ರೀತಿ ಇದೆ. ಗ್ರೇಟ್ ಸರ್. ಇದೆ. ಅವರು ಬೇರೆ ಬೇರೆ ಮನೆಗಳಲ್ಲಿ ಇರ್ಬೋದು, ಏನೇ ಇರ್ಬೋದು, ಬಟ್ ಎಲ್ಲೋ ಒಂದು ಜಾಗದಲ್ಲಿ ಒಂದು ಆಲ್ವೇಸ್ ದಟ್ ವಿಲ್ ಬಿ ಹಾಂಟಿಂಗ್ ದೆಮ್. ಎಸ್, ವಿ ಹ್ಯಾಡ್ ದಿಸ್ ಹೈರಾರ್ಕಿ ಆ್ಯಂಡ್ ಇಟ್ ಶುಡ್ ಹ್ಯಾವ್ ಕಂಟಿನ್ಯೂಡ್. ವಾ. ಈಗ ಬೇರೆ ಬೇರೆ ವಿಚಾರಕ್ಕೆ ನೀವು ಬೇರೆ ಬೇರೆ ಇದ್ದರೂ ಕೂಡ ಕೆಲವು ಡಿಸಿಷನ್ಸ್ನ ಅಥವಾ ಕೆಲವು ವಿಚಾರಗಳನ್ನು ನಾವು ಮಾತಾಡಿಯೇ ಡಿಸೈಡ್ ಮಾಡಿಕೊಂಡು ಮುಂದುವರಿತೀವಿ ಅನ್ನೋವಂಥ ಮನಸ್ಥಿತಿ ಇದೆಯಲ್ಲ ಸರ್, ಇವತ್ತು ಎಷ್ಟು ಜನಕ್ಕಿದೆ? ಇಲ್ಲವೇ ಇಲ್ಲ. ಮನೇಲಿ ಜೊತೆಲಿದ್ದಾಗಲೇ ನಮ್ಮ ಡಿಸಿಷನ್ಸ್ ಬೇರೆ ಬೇರೆ ಆಗಿ ಫುಲ್ ಟಕಾಫಾರ್ ನಡೆದು ದೊಡ್ಡ ದೊಡ್ಡ ಜಗಳಗಳೇ ಆಗೋಗುತ್ತೆ. ಸೊ ಅಂಥದ್ರಲ್ಲಿ ಈ ಥರ ನಿಮ್ಮ ಕುಟುಂಬ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ, ಹೆಮ್ಮೆ ಅನಿಸುತ್ತೆ ಸರ್. ಅದು ಆ ಪರಂಪರೆ ನಡ್ಕೊಂಡು ಬಂದಿರೋ ದಾರಿಗೆ ಮತ್ತೆ ತಿರ್ಗಾ ನಾನು ಒಂದು ವಿಶೇಷವಾದ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ಅಲ್ಲಿ ಅವತ್ತು ಅವ್ರು ಹಾಕ್ಕೊಟ್ಟ ಹಾದಿ ನಮ್ಮ ಮನೆತನನ ಹಾಗೆ ಜವಾಬ್ದಾರಿಯಿಂದ ಮುಂದುವರಿಸಬೇಕು ಅನ್ನೋಂಥ ಮೈಂಡ್ಸೆಟ್ಟು ಎಲ್ರಿಗೂ ಹಾಗೆ ಇದೆಯಲ್ಲ ಸರ್. ಎರಡು ವಿಚಾರ ಹೇಳ್ತಾರೆ ದೊಡ್ಡವರು. ಒಂದು ಮನೆತನದ ಸಂಸ್ಕಾರ ಅಂತ ಹೇಳ್ತಾರೆ. ಆ ಸಂಸ್ಕಾರ ನಮಗೆ ಹೌದು ಚಿಕ್ಕದ್ರಿಂದ ಕಲಿಸಿರ್ತಾರೆ, ಅದಾದ್ಮೇಲೆ ಮುಂದುವರಿಸೋ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಸೊ ಅಗೇನ್ ನಾವು ಅದನ್ನು ಮುಂದುವರಿಸಲಿಲ್ಲ ಅಂದರೆ ಮತ್ತೆ ಮನೆತನಕ್ಕೆ ಕೆಟ್ಟ ಹೆಸರು ಬರುತ್ತೆ. ಆದರೆ ಅದು ಎರಡನ್ನೂ ಕೂಡ ತುಂಬ ಚೆನ್ನಾಗೇ ಇಡೀ ನಿಮ್ಮ ಫ್ಯಾಮಿಲಿಗಳ ಹ್ಯಾಂಡಲ್ ಮಾಡ್ತಾ ಇದೆಯಲ್ಲ, ಅದು ಭಾಳ ಖುಷಿ ಅನಿಸುತ್ತೆ ಸರ್. ಹೌದು.